ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಾನು ದೋಸೆ ಮಾಡಿದ್ದೇನೆ, ನೀರು ದೋಸೆ. ನಮಗೆ ಇವತ್ತು ಬೆಳಿಗ್ಗೆ ನೋಡಿ ದೊಡ್ಡ ಕಾವಲಿಯಲ್ಲಿ ಮಾಡ್ತಾ ಇದ್ದೇನೆ ನಾನು, ಸ್ವಲ್ಪ ಬೇಗ ಆಗ್ತದೆ ಅಂತ ಹೇಳಿ. ಗೈಸ್ ಇವತ್ತು ಫುಲ್ಲು ಮೋಡ ಆಗಿದೆ, ಮಳೆ ಬರ್ತದೆ ಅಂತ ಕಾಣುತ್ತೆ. ಮಗನಿಗೆ ಹೊಸ ಸೈಕಲ್ ತಂದಿದ್ದಾರೆ. ಈಗ ಅದರಲ್ಲೇ ಊಟ ಬೇಡ, ತಿಂಡಿ ಬೇಡ, ಏನು ಬೇಡ. ನೋಡಿ ಚೆನ್ನಾಗಿ ಬಿಡ್ತಾನೆ ಮಾತ್ರ. ಆಚೆ ಈಚೆ ಚಿಕ್ಕ ಟೈರ್ ಇದ್ದದ್ದು ತಗೊಳ್ಳುವ ಅಂತ ಎನಿಸಿದ್ದು ನಾವು, ಬಟ್ ಅವನಿಗೆ ಅದು ಬೇಡ ಅಂತೆ, ಫುಲ್ ದೊಡ್ಡದಿದ್ದದ್ದೇ ಬೇಕಂತ ಹೇಳಿದ. ಹಾಗಾಗಿ ಅದನ್ನೇ ತಗೊಂಡ್ವಿ. ಈಗ ಅದರಲ್ಲೇ ಇರೋದು. ಗೈಸ್, ಒಮ್ಮೆ ಕೈಕಂಬಕ್ಕೆ ಹೋಗಿ ಬರುವ ಅಂತೇಳಿ ಹೊರಟ್ವಿ. ಟೈಲರ್ ಹತ್ರ ಕೂಡ ಹೋಗ್ಲಿಕ್ಕಿತ್ತು. ಸೊ ಹಾಗೆ ಹೋಗ್ತಾ ಇದ್ದೇವೆ. ಸಂಜೆ ಆಡುಗಳನ್ನೆಲ್ಲ ಮೇಯಿಸ್ತಾ ಇದ್ದಾರೆ. ಸಂಜೆ ಹೊತ್ತು ಗಂಟೆ 5:30 ಆಗಿದೆ ಗೈಸ್. ಹಾಗೆ ಶೀದ ಬಂದು ಅಪರೂಪಕ್ಕೊಮ್ಮೆ ಸೇವ್ ಪುರಿ ತಿನ್ನುವ ಅಂತಲೇ ಆಯಿತು. ಸೊ ಹಾಗೆ ಕೈಕಂಬದಲ್ಲಿ ಸೇವ್ ಪುರಿ ತಿನ್ನುವ ಅಂತೇಳಿ ಹೋದೆ. ಸೊ ಸೇವ್ ಪುರಿ ತಗೊಂಡೆ, ತುಂಬ ಚೆನ್ನಾಗಿತ್ತು ಗೈಸ್ ಸೇವ್ ಪುರಿ. ಹಾಗೆ 1 ಪ್ಲೇಟ್ ಸೇವ್ ಪುರಿ ತಿಂದು ಬಂದೆ. ನಾನು ಬರುವಾಗ ಚಿಕನನ್ನು ತಗೊಂಡು ಬಂದ್ವಿ ಗೈಸ್, ಒಂದು ಸ್ವಲ್ಪ ಕಬಾಬ್ ಮಾಡುವ ಅಂತೇಳಿ. ಮೀನು ಎಂತ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಚಿಕನ್ ಕಬಾಬಿಗೆ ಅಂತೇಳಿ ತಗೊಂಡದ್ದು. ಇದರಲ್ಲಿ ಕಬಾಬ್ ಪೇಸ್ಟಾಗಿ ಸಿಕ್ಕಿದೆ, ಅದು ಸ್ವಲ್ಪ ಮತ್ತು ಸ್ವಲ್ಪ ಪೌಡರನ್ನು ಆ್ಯಡ್ ಮಾಡಿದ್ದು. ಇಲ್ಲಿ ಒಂದು ಏಡಿ ನೋಡಿ ಗೈಸ್, ಭಯಂಕರವಾದ ಏಡಿ, ತುಂಬ ದೊಡ್ಡದಿದೆ ನೋಡಿ ಯಾವ ರೀತಿ ಇದೆ ನೋಡಿ. ಕೇರಳಕ್ಕೆ ಹೋಗ್ಲಿಕ್ಕೆ ಉಂಟು, ಅಂದರೆ ನಮ್ಮ ಮರಿಯಮ್ಮ ದೇವರದ್ದು ಅಲ್ಲಿ ಒಂದು ಇದು ಉಂಟು. ಇತ್ತೀಚೆಗೆ ಅಲ್ಲಿ ತುಂಬ ಮಂದಿ ಬರ್ತಾರೆ. ಆಲಪ್ಪುರ ಅಂತ ಹೇಳ್ತಾರೆ ಅಲ್ಲಿ ಕೇರಳ. ಒಂದು ಟ್ರೈನಲ್ಲಿ ಹೋಗೋದು, 1 ಡೇ ಜರ್ನಿ ಇದೆ, ಫುಲ್ ನೈಟ್. ಸೊ ಹಾಗೆ ಇವತ್ತು ಸಂಜೆ ಹೋಗೋದು ಅಲ್ಲಿಗೆ. ಅಕ್ಕನವರೆಲ್ಲ ಬರ್ತಾರೆ. ಸೊ ಹಾಗೆ ನಾನು ಕೂಡ ಹೋಗುವವರ ಜೊತೆ ಅಂತಲೇ. ಮತ್ತು ಲೇಟ್ ಆದರೆ ಮಳೆ ಬಂದರೆ ಕಷ್ಟ, ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗೆ ಇವತ್ತು ಹೋಗುವ ಅಂತೇಳಿ ಬಂದಿದ್ದೇನೆ. ಇವತ್ತು ಬೆಳಿಗ್ಗೆ ಬೇಗ ಬಂದಿದ್ದೇನೆ. ಇನ್ನು ಸ್ವಲ್ಪ ರೆಸ್ಟ್ ಮಾಡಿ ಊಟ ಮಾಡಿ ಫ್ರೆಶ್ ಅಪ್ ಆಗಿ ಮತ್ತು ಹೊರಡೋದು. 4 ಗಂಟೆಗೆ ಟ್ರೈನ್. ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ, 5:30 6 ಏನೋ ಅಷ್ಟಾಗಿರ್ಬೋದು. ಅದಕ್ಕಿಂತ ಮೊದಲು ಹೋಗ್ಲಿಕ್ಕೆ ಉಂಟು. ಕಾಸರಗೋಡಿಂದ ಟ್ರೈನ್ ಹಿಡಿಯೋದು ಗೈಸ್. ಹಾಗೆ ಹೋಗಿ ಬರುವ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಹೋಗಿ ಅಲ್ಲೆಲ್ಲ ಇದಾಗೋದೆಲ್ಲ. ಮತ್ತು ಇನ್ನು ಇದು ಎಂತ ಅಂತ ಹೇಳಿದರೆ, ಇವತ್ತು ಫಂಕ್ಷನ್ ಕೂಡ ಇತ್ತು ಗೈಸ್, ಅದೊಂದು ಮಿಸ್ ಮಾಡಿಕೊಂಡೆ ನಾನು. ಫಂಕ್ಷನ್ ಒಂದು ಮಿಸ್ ಮಾಡಿಕೊಂಡೆ ಗೈಸ್. ತುಂಬ ಆಸೆ ಇತ್ತು ಹೋಗ್ಬೇಕಂತೇಳಿ. ಸೊ ಬಟ್ ಆಗಲಿಲ್ಲ. ಇರಲಿ, ಇದು ಕೂಡ ಮುಖ್ಯವೇ ಅಲ್ಲ, ಮತ್ತೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹೋಗಬೇಕಂತ ಹೇಳಿದ್ದೆ, ಪವಿತ್ರವಾದ ಸ್ಥಳಕ್ಕೆ ಹೋಗ್ತೇನಂತ ಹೇಳಿದ ಮೇಲೆ ಮತ್ತೆ ಹೋಗಲೇಬೇಕು. ಹಾಗಾಗಿ ಹೋಗಿ ಬರುವ ಅಂತೇಳಿ ಹೊರಟಿದ್ದೇವೆ. ಹಾಗೆ ಸಂಜೆ ವ್ಲಾಗ್ ಅದು ಬೇರೆ ಮಾಡಿಯೇ ಹಾಕ್ತೇನೆ ನಾನು. ಮೊನ್ನೆ 2 ದಿವಸದ ವ್ಲಾಗ್ ಮಾಡಿಟ್ಟದು ಮತ್ತು ಇವತ್ತಿದ್ದೆಲ್ಲ ಇವತ್ತು ಅಪ್ಲೋಡ್ ಮಾಡ್ತೇನೆ. ಅಪ್ಲೋಡ್ ಮಾಡಲಿಕ್ಕೆ ನನಗೆ ಟೈಮ್ ಸಿಕ್ಕಿರಲಿಲ್ಲ ಗೈಸ್. ವಿಡಿಯೋ ಮಾಡಿಟ್ಟಿದ್ದೆ ಕೆಲವೊಂದು. ಹಾಗೆ ಇಲ್ಲಿ ನೋಡಿ ಗೈಸ್, ತುಂಬ ಹಣ್ಣಾಗಿದೆ. ಹಣ್ಣಾದದ್ದು ನೋಡುವಾಗ ತುಂಬ ಚೆನ್ನಾಗಿ ಕಾಣ್ತದೆ. ಇದು ಚಿಕ್ಕ ಅಡಿಕೆ ಇದೆ ಅಲ್ಲ ಗೈಸ್, ಅದು ನೋಡಿ ತಿನ್ನುವ ಅಂತಲೇ ಆಗ್ತದೆ. ಈ ಕೆಂಪು ನೋಡುವಾಗ ನೋಡಿ, ಚೆರಿ ಇದ್ದಾಗಿದೆ ಫುಲ್ಲು ಹಣ್ಣಾಗುವಾಗ. ಮತ್ತು ಮೇಲೆ ಇನ್ನು ಆಗಬೇಕಷ್ಟೇ. ಆ ಸೈಡಲ್ಲಿ ಒಂದು ಗೊಂಚಲ ಮಾತ್ರ ಹಣ್ಣಾದದ್ದು. ಇಲ್ಲಿ ಅಮ್ಮನವರಿಗೆ ಕಟ್ಟಿಗೆ ತಂದು ಹಾಕಿದ್ದಾರೆ. ಮೊನ್ನೆ ತರಲಿಕ್ಕೆ ಹೇಳಿದ್ರಂತೆ, ಬಟ್ ತಂದು ಹಾಕಿದ್ದಾರೆ. ಮಳೆ ಬರುವ ಮೊದಲು ಇದನ್ನು ಒಳಗಾಕ್ಲಿಕ್ಕೆ ಉಂಟು. ಹೂ ನೋಡಿ ಗೈಸ್, ಇದು ಭಾರಿ ಅಪರೂಪ ಇವಾಗ ನೋಡ್ಲಿಕ್ಕೆ ಸಿಗುದು. ಮೊದಲೆಲ್ಲ ತುಂಬ ಆಗ್ತಾ ಇತ್ತು, ಇವಾಗ ಇದರ ಗಿಡಗಳೇ ಇರುವುದಿಲ್ಲ. ನಾವು ಮೊದಲು ತಂದು ನೆಟ್ಟಿದ್ವಿ ಗೈಸ್, ಅದರ ಗೆಡ್ಡೆಯಿಂದಲೇ ವರ್ಷ ಆಗ್ತಾ ಉಂಟು.
ಇಲ್ಲದಿದ್ದರೆ ಅದು ಕೂಡ ಇರ್ತಿರ್ಲಿಲ್ಲ. ಇದರಲ್ಲಿ ಆಗಿದೆ ನೋಡಿ, ತುಂಬ ಮೊಗ್ಗುಗಳಿದೆ. ಒಂದೆರಡು ಮೊಗ್ಗು ಇದೆ. ಇದು ಅರಳಬೇಕಷ್ಟೇ. ಇದೊಂದು ಅರಳಿದೆ, ಇದೊಂದು ಅರಳಿದೆ.